ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋರ್ಟ್ಗೆ ಹಾಜರಾಗ್ತಾರೆ ಕಾಶಿನಾಥಯ್ಯ ಹಾಗೂ ರತ್ನಪ್ರಭಾ. ಜಡ್ಜ್ ಮುಂದೆ ರೇಣುಕಾ ತಂದೆ ತಾಯಿ ಹಾಜರಾಗಿ ತಮ್ಮ ಹೇಳಿಕೆಗಳನ್ನು ದಾಖಲಿಸುತ್ತಾರೆ. ಘಟನಾವಳಿ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನ ಇಬ್ಬರು ಕೊಡ್ಲಿಕ್ಕಿದ್ದಾರೆ. ಸಾಕ್ಷಿ ನುಡಿಯೋದು ಅಂತಾರೆ ಈ ಪ್ರಕ್ರಿಯೆಯನ್ನ. ಇವತ್ತು ಟ್ರಯಲ್ ಅಂದ್ರೆ ಏನು? ಸಾಕ್ಷಿಗಳೆಲ್ಲ ಫಸ್ಟ್ ಹೇಳಿಕೆಗಳನ್ನು ಕೊಡ್ತಾರೆ. ಪ್ರಾಸಿಕ್ಯೂಷನ್ ಸಾಕ್ಷಿನ ಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ಆಗಿ ಈ ಪ್ರಕರಣದಲ್ಲಿ 272 ಸಾಕ್ಷಿಗಳಿದ್ದಾವೆ. ಅದರಲ್ಲಿ 7 ಮತ್ತು 8ನೇ ಸಾಕ್ಷಿಯಾಗಿರುವ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಇವತ್ತು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಗತ್ತೆ. ಇವರಿಬ್ಬರ ಹೇಳಿಕೆಗಳು ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಇಡೀ ಪ್ರಕರಣ ಸ್ಟಾರ್ಟ್ ಆಗೋದು ಎಲ್ಲಿಂದ? ಚಿತ್ರದುರ್ಗದಿಂದ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇದ್ದ ಜಾಗ. ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸನ್ನು ಇವರು ಆಲ್ರೆಡಿ ಪೊಲೀಸ್ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರ್ತಾರೆ, ಹೇಳಿರ್ತಾರೆ. ಮಗನ ಕುರಿತಂತೆ ತಮಗೆ ಗೊತ್ತಿದ್ದ ಕೊನೆಯ ಕ್ಷಣದ ಸತ್ಯಗಳನ್ನು ಹೇಳಿರ್ತಾರೆ. ಅದು ಚಾರ್ಜ್ ಶೀಟ್ನಲ್ಲೂ ಸಬ್ಮಿಟ್ ಆಗಿರುತ್ತೆ. ಅದರ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆಗಬೇಕಾಗುತ್ತೆ. ಇವ್ರಿಗೆ ಮಿನಿಮಮ್ ನಾಲೆಜ್ ಇದೆ ಈ ಪ್ರಕರಣದಲ್ಲಿ. ಯಾಕಂದರೆ ಕೊಲೆ ಆದ ನಂತರನೇ ಮಗನಿಗೆ ಹಿಂಗಾಗಿದೆ ಅನ್ನೋದು ಗೊತ್ತಾಗಿದ್ದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ರೇಣುಕಾಸ್ವಾಮಿ ತಂದೆ ತಾಯಿ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ, ಮತ್ತೆ ಇವರ ಸಾಕ್ಷಿ ಇಡೀ ಪ್ರಕರಣದಲ್ಲಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ, ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ ಈ ಪ್ರಕರಣದಲ್ಲಿ? ಉಮೇಶ್, ಎಕ್ಸ್ಪ್ಲೈನ್ ಮಾಡಿ. ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಇವತ್ತಿಂದ ಅಧಿಕೃತವಾಗಿ ಶುರುವಾಗಲಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗಿದೆ. ಅದಕ್ಕೋಸ್ಕರ ಈಗಾಗಲೇ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣನೆ ಮಾಡಿರುವಂಥ 7 ಮತ್ತು 8ನೇ ಸಾಕ್ಷಿಯಾದ ರೇಣುಕಾಸ್ವಾಮಿ ತಂದೆ ತಾಯಿ ಅವರ ಹೇಳಿಕೆಗಳು ಬಹಳ ಮುಖ್ಯವಾಗ್ತವೆ. ಆ ನಿಟ್ಟಿನಲ್ಲೇ ಇವತ್ತು ಅವರಿಗೆ ಸಮನ್ಸ್ ನೀಡಿ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಇವತ್ತು ನ್ಯಾಯಾಧೀಶರ ಮುಂದೆ ಕರ್ಕೊಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ ಚಿತ್ರದುರ್ಗದಲ್ಲಿಂದ ಶುರುವಾದ ಈ ಏನು ಮರ್ಡರ್ ಸ್ಟೋರಿ ಏನಿದೆ, ಇದನ್ನು ಮುಖ್ಯವಾಗಿ ರೇಣುಕಾಸ್ವಾಮಿ ಮನೆಯಿಂದ ಹೊರಗಡೆ ಹೋಗಿದ್ಯಾವಾಗ, ನಂತರದಲ್ಲಿ ನಿಮಗೇನಾದರೂ ಈ ವಿಚಾರವಾಗಿ ತಿಳಿತಾ ಮರ್ಡರ್ ಆಗಿದ್ದ ಅಂತ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು ಅನ್ನೋ ವಿಚಾರದಿಂದ ಹಿಡಿದು ಅವರ ಬಳಿ ಇರುವಂಥ ಮಹತ್ವದ ಹೇಳಿಕೆಗಳನ್ನು ಇವತ್ತು ನ್ಯಾಯಾಧೀಶರು ಪಡ್ಕೊಳ್ಳಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಏನು SP ಪ್ರಸನ್ನಕುಮಾರ್ ಆಗಿರ್ಬೋದು, ACP ಚಂದನ್ ಆಗಿರ್ಬೋದು, ನಿನ್ನೆ ಅಷ್ಟೇ ಸ್ಥಳಕ್ಕೆ RR ನಗರದ ಶೆಡ್ ಆಗಿರ್ಬೋದು, ಸುಮ್ನಹಳ್ಳಿಯಲ್ಲಿ ಅವರು ಶವ ಬಿಸಾಕಿದಂಥ ಜಾಗವನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಇವತ್ತು ಅದಕ್ಕೆ ಬೇಕಾದಂಥ ಪೂರಕ ಅಂಶಗಳನ್ನು ಕೂಡ ದಾಖಲು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. 11 ಗಂಟೆ ನಂತರದಲ್ಲಿ 17 ಆರೋಪಿಗಳಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಜನ PC ಮುಖಾಂತರ ಹಾಜರಾದರೆ ಉಳಿದ ಆರೋಪಿಗಳು ತಮ್ಮ ವಕೀಲರ ಮುಖಾಂತರ ನೇರವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಇವತ್ತು ಚಾರ್ಜ್ ಶೀಟ್ನಲ್ಲಿ ಇಲ್ಲದ ಕೆಲವೊಂದು ವಿಚಾರಗಳು ಕೂಡ ಬೆಳಕಿಗೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ SPP ಮತ್ತು ತನಿಖಾಧಿಕಾರಿಗಳು ಕೂಡ ಸಾಕ್ಷಿಗಳಿಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ. ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ನೀಡ್ತಾರೆ ಮತ್ತು ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲಕಾರಿ ವಿಚಾರ ಆಗಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.